ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಗೌರಿ ಶಂಕರ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಹುಡುಗರು ಶಂಕರನ ಹತ್ರ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಭೈರಾದೇವಿನೂ ಅದೇ ಟೈಮ್ಗೆ ಬರ್ತಾರೆ. ಯಾರಾದರೂ ಫೋನಲ್ಲಿ ಕೊಡಿ ಇಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಯಾಕೋ ಶಂಕರ ನಾನು ಫೋನ್ ಮಾಡ್ತಿದ್ರು ಏನಕ್ಕೆ ಎತ್ತುತ್ತಿಲ್ಲ, ಗಂಗಾ ನಾನು ಇಬ್ಬರು ಫೋನ್ ಮಾಡ್ತಿದ್ದವನು ಯಾಕೆ ಎತ್ತುತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಂಕರ ಇದ್ದಾನೆ. ಅಯ್ಯೋ ಅಮ್ಮ ಹಾಗೇನಿಲ್ಲ, ನಾನು ಕೆಲಸದ ಮೇಲೆ ಸ್ವಲ್ಪ ಆಚೆ ಬಂದಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿ ಶಂಕರ ಹೇಳ್ತಿರ್ತಾನೆ. ಅಂಥ ಬ್ಯುಸಿ ಏನಪ್ಪ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಹಾಗೇನಿಲ್ಲ ಅವ್ವ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ನೀನು ಮನೆಗೆ ಬಾ, ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಭೈರಾದೇವಿ ಹೇಳ್ತಿರ್ಬೇಕಾದ್ರೆ ಅಮ್ಮ ಮನೆಗೆ ಏನಿದ್ರು ಇಲ್ಲೇ ಹೇಳು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಿರ್ತಾನೆ. ನಾನು ನಿನ್ನ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಬಾ ಮನೆಗೆ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಶಂಕರ ಕೂಡ ಹೇಳ್ತಾನೆ, ಏನು ನನಗೆ ಗೊತ್ತಿಲ್ಲ ಏನು ನಡೆಸ್ತಿದ್ದೀರಾ ನೀವು ಅಂತ ಹೇಳ್ತಿರ್ತಾರೆ. ಏನಿಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹುಡುಗರು ಕೂಡ ಏನೇ ಇದ್ರೂ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದೌದು ನಿಮಗೆಲ್ಲ ಗೊತ್ತಾಗಬೇಕು ಬಿಡು ಅಂತ ಹೇಳ್ತಿರ್ತಾರೆ ಹುಡುಗರು. ಏನರ ಅದನ್ನೆಲ್ಲ ಹಂಗೆ ಮಾತಾಡ್ತಿದ್ದೀರಾ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಅಂತ ಅವರು ಕೂಡ ಹೊರಟೋಗ್ತಾರೆ. ಇವ್ರ ಮಾತೆಲ್ಲ ಕೇಳೋ ಥರ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ ಅಂತ ಭೈರಾದೇವಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಈ ಕಡೆ ಎಲ್ಲರೂ ಕೂತ್ಕೊಂಡು ಕೇರ ಮಾಡ್ತಾ ಇರ್ಬೇಕಾದ್ರೆ ಶಂಕರ ಹಾಗೂ ವಾಸಂತಿ ಎಲ್ಲರೂ ಕೂಡ ಗೇಮ್ ಆಡ್ತಿರ್ತಾರೆ. ಈ ಕಡೆ ಕೇರಮ್ ಆಡ್ತಾ ಇರಬೇಕಾದ್ರೆ ಶಂಕರ ನೀನು ಚೆನ್ನಾಗಿ ಆಟ ಆಡಬೇಕು ಆಯಿತಾ, ಸಕ್ಕತ್ತಾಗಿ ಹೊಡಿ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಹೌದೌದು ನಾನು ಚೆನ್ನಾಗಿ ಆಡ್ತೀನಿ ನೋಡು ಇವಾಗ ನಾನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಶಂಕರ ಕೂಡ ಹೇಳ್ತಾ ಇರ್ತಾನೆ. ರಾಣಿ ನೋಡಿ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ನಿನ್ನ ಮಗು ಗೌರಿ ಎತ್ತಿರೋ ಮಗು ಗೌರಿದು, ಅದೇ ನಿನ್ನ ತಂದೆ ಅಲ್ಲ, ಅದು ಡಾಕ್ಟ್ರ್ ಸಂಬಂಧ, ಡಾಕ್ಟ್ರ್ ಜೊತೆ ಹುಟ್ಟಿರೋ ಮಗು, ಅದು ಡಾಕ್ಟ್ರು ಮತ್ತು ಅವಳು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ನಿನಗೆ ಅಷ್ಟು ಅರ್ಥ ಆಗಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರಂಗೆ ಹೇಳಿರೋದನ್ನ ಶಂಕರ ಕೂಡ ನೆನ್ಪು ಮಾಡ್ಕೊತಾ ಇರ್ತಾರೆ. ಈ ಕಡೆ ಡಾಕ್ಟರು ಮತ್ತು ಗೌರಿ ಒಟ್ಟಿಗೆ ಇರೋದನ್ನ ಶಂಕರ ನೋಡಿ ಅವನಿಗೂ ಕೂಡ ಮನಸ್ಸು ಕೆಟ್ಟಿರುತ್ತೆ. ಅದಕ್ಕೇ ಈ ಕಡೆ ರಾಣಿಪ್ಪನ ಹೊಡೆಯೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾನೆ. ಯಾಕಪ್ಪ ರಾಣಿಪ್ಪನ ಹೊಡಿತಿಲ್ಲ ನೀನು ಅಂತ ಕೇಳ್ತಿರ್ಬೇಕಾದ್ರೆ ರಾಣಿ ನನ್ನವಳಲ್ಲ ಅಂತ ಅನ್ನಿಸ್ತಿದ್ದೆ, ಅವಳಿಗೆ ಎರಡೆರಡು ಮನಸ್ಸಿದೆ, ಇಷ್ಟ ಇದ್ದರೆ ಅವಳು ನನ್ನ ಜೊತೆ ಬರೋಳು ಅಂತ ಹೇಳ್ತಿರ್ಬೇಕಾದ್ರೆ ಆಗಲ್ಲ, ನೀನು ಮನ್ಸು ಮಾಡಿ ಧೈರ್ಯ ಮಾಡಿಬಿಟ್ಟು ರಾಣಿ ನಿನ್ನೋಳೆ ಅಂತ ಅಂದ್ಕೋ, ಅವಾಗ ನಿನಗೆ ಸಿಗ್ತಾಳೆ ಅಂತ ಕಡೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೈರಾದೇವಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಪಾರ್ವತಿನೂ ಬರ್ತಾಳೆ. ಏನಕ್ಕ ನಿಂತ್ಕೊಂಡು ನಿದ್ದೆ ಮಾಡ್ತಿದ್ದೀರಾ ನೀವು ಅಂತ ಪಾರ್ವತಿ ಕೇಳ್ತಿರ್ಬೇಕಾದ್ರೆ ನಾನು ಯಾಕವ ನಿದ್ದೆ ಮಾಡಲಿ, ಸುಮ್ಮನೆ ಹಾಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಓ ಹೌದಾ, ಏನು ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಹ್ಞೂ ಹೌದು ನಿನ್ನ ಮಗನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಓ ನನ್ನ ಮಗನ ಬಗ್ಗೆ, ಓ ಶಂಕರನ ಬಗ್ಗೆ ಯೋಚನೆ ಮಾಡ್ತಿದ್ರಾ ನೀವು ಅಂತ ಹೇಳ್ತಾರೆ. ಅವ್ನು ಯಾವಾಗ ನಿನ್ನ ಮಗ ಅದ ಅಂತ ಕೇಳ್ತಾ ಇರ್ತಾಳೆ ಭೈರವ. ಹಾಗೇನಿಲ್ಲ, ನೀವು ನನ್ನ ಮಗ ಅಂದರೆ ಶಂಕರನು ನನ್ನ ಮಗನೇ ಅಲ್ವಾ ಅಂತ ಹೇಳ್ತಿರ್ತಾರೆ. ಓ ನೀನು ವಿಷಯ ಕೇಳ್ಪಟ್ಟೆ, ನಾನು ಹಾಸನ್ಗೆ ಬಂದಾಗ ಶಂಕರ ನಿಮ್ಮ ಹತ್ರ ಏನೂ ನಿಜನೇ ಹೇಳಿಲ್ವಂತೆ, ಎಲ್ಲ ಸುಳ್ಳೇ ಹೇಳ್ದೆ ಅಂತ ನನಗೆ ಕೇಳ್ಪಟ್ಟೆ ಅಂತೇಳಿ ಪಾರ್ವತಿ ಹೇಳ್ತಾ ಇರ್ತಾಳೆ. ಏನು ಮಾಡೋದು, ಎತ್ತೋರು ನೀವೇ ಆಗಿರ್ಬೋದು, ಅದು ಅವನ ಸಾಕಿ ಸಲಿಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿರೋಳು ನಾನು, ಆಗಿದ್ಮೇಲೆ ನನ್ನ ಮಾತು ಅಷ್ಟೇ ಅವ್ನು ಕೇಳೋದು, ನನ್ನ ಹತ್ರ ಎಲ್ಲ ನಿಜನೂ ಹೇಳ್ತಾನೆ, ನನ್ನ ಹತ್ರ ಇದುವರೆಗೂ ಒಂದು ವಿಷಯನೂ ಮುಚ್ಚಿಟ್ಟಿಲ್ಲ ಗೊತ್ತಾ. ನೀವು ಅವನ ಹತ್ರ ನೀಟಾಗಿ ಇದ್ದಿದ್ದರೆ ಅವ್ನು ಯಾಕೆ ನಿಮ್ಮ ಹತ್ರ ಎಲ್ಲ ವಿಷಯನೂ ಮುಚ್ಚಿಡ್ತಿದ್ದೆ ಹೇಳಿ, ನಿಮ್ಮಿಂದ ಅವನು 6 ವರ್ಷ ಜೈಲಿಗೆ ಹೋಗಂಗಾಯ್ತು. ನಿಮ್ಮ ಬಗ್ಗೆ ಅವ್ನಿಗೆ ಯಾವ ಒಳ್ಳೆ ಅಭಿಪ್ರಾಯನೂ ಇಲ್ಲ, ಒಪಿನಿಯನೂ ಇಲ್ಲ, ಅವನಿಗೆಲ್ಲನೂ ನಿಮ್ಮ ಹತ್ರ ಏನೂ ಹೇಳ್ಕೊಳಕ್ಕೂ ಅವ್ನು ಇಷ್ಟಪಡೋದು ಇಲ್ಲ. ನೀವು ಮೇಲ್ಬಿದ್ದು ಅವ್ನು ಯಾಕೆ ಮಾತಾಡ್ಸ್ತೀರಾ ಅಂತ ಪಾರ್ವತಿ ಭೈರಾದೇವಿಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಎಲ್ಲರೂ ಕುತ್ಕೊಂಡು ಕೇರ ಮಾಡ್ತಿರ್ಬೇಕಾದ್ರೆ ಶಂಕರ ನೋಡು ಮನ್ಸು ಮಾಡು, ಆ ರಾಣಿ ಪಾನ್ ನಿನಗೆ ಸಿಗುತ್ತೆ, ಮನ್ಸು ಮಾಡಿ ನೀಟಾಗಿ ಹೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾನ್ ತೊಗೊಂಡು ಹೊಡಿತಾನೆ, ರೆಡ್ ಪಾನ್. ಏನು ಎಲ್ಲರೂ ಕೂತ್ಕೊಂಡು ಗೇಮ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿನ ಕೂಡ ಬರ್ತಾರೆ. ಹಾಂ ಗೌರಿ ಬಾ ಸ್ವಲ್ಪ ಕೂತ್ಕೊಂಡು ನೀನು ಆಟ ಬಾ ಅಂತೇಳಿ ಕರೆದಾಗ ಹ್ಞೂ ಸರಿ ಅಂತೇಳಿ ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಶಂಕರ ಇರೋದು ನೋಡ್ಬಿಟ್ಟು ಇಲ್ಲ ನನಗೆ ಆಸಕ್ತಿ ಇಲ್ಲ, ನೀವೇ ಆಡ್ಕೊಳ್ಳಿ ಅಂತ ಹೇಳ್ದಾಗ ಈ ಕಡೆ ನನ್ನ ಹತ್ರ ಪರ್ಸನಲಾಗಿ ಮಾತಾಡಬೇಕು ಬಾ ಅಂತೇಳಿ ವಾಸಂತಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸರಿ ಅಂತೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವಿಬ್ಬರೇ ಆಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಿರ್ಬೇಕಾದ್ರೆ ನೀವಿಬ್ಬರೇ ಯಾಕೆ ಆಡ್ತೀರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನು ಕೂಡ ಗೌರಿ ಜೊತೆ ಆಟಾಡ್ತಾ ಇರ್ತಾರೆ. ಬಿಜಾಪುರ ಬಿಜ್ಲಿ ಪಟಾಕಿ ಆಗಿದ್ದೀನಿ, ನನ್ನ ಹತ್ರ ನೀವು ಸೋಲ್ಬೇಕು, ನಾನು ಎಲ್ಲ ಪಾನು ಹೊಡೆದು ನಾನೇ ಗೆಲ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಬಿಜಾಪುರ ಆಗಿರ್ಬೋದು, ಅದನ್ನು ನಾವು ಹಾಸನದವ್ರ ಹತ್ರ ಈ ಥರ ಎಲ್ಲ ಚಾಲೆಂಜ್ ಮಾಡಿಬಿಡ, ಅದು ಹೆಂಗೆ ನೀನು ಹಾಸನ್ಗೆ ಬಂದುಬಿಟ್ಟು ಹಾಸನವ್ರಿಗೆ ಚಾಲೆಂಜ್ ಮಾಡ್ತೀಯ ನೋಡೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರ ಕೂಡ ಹೇಳ್ತಿರ್ತಾರೆ. ಸರಿ ಆಯಿತು ನೋಡೋಣ, ನೀವು ಗೆಲ್ತೀರಾ ನಾನು ಗೆಲ್ತೀರಾ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಶಂಕರ ನೀವು ಹಾಡ್ತೀರಲ್ವ, ಹಂಗಾದ್ರೆ ಗೌರಿ ನೀನು ಹಾಡ್ತಿಗೆ ಏನು ಅಂತ ಕೇಳಿದಾಗ ಹಾಸನ ವಿಷಯಕ್ಕೆ ಬಂದಾಗ ನಾವು ಬಿಟ್ಕೊಡೋದಕ್ಕಾಗುತ್ತೆ, ಹಾಸನವ್ರು ಆಗಿಬಿಟ್ಟು ನಾನು ಆಡ್ತೀನಿ ನಿನ್ನ ಜೊತೆ ಆಡು ಅಂತ ಹೇಳ್ಬಿಟ್ಟು ಈ ಕಡೆ
ಈ ಕಡೆ ಗೌರಿನೂ ಕೂಡ ಹೇಳ್ತಾಳೆ, ಸರಿ ಆಯಿತು ನೋಡೋಣ ಬಿಡು ಅಂತ ಹೇಳ್ಬಿಟ್ಟು ಎಲ್ಲರೂ 3 ಜನ ಕೂತ್ಕೊಂಡು ಪಾನ್ ಆಡ್ಕೊಂಡು ಆಟಾಡ್ತಾ ಇರಬೇಕಾದ್ರೆ ಈ ಕಡೆ ಚಾಲೆಂಜ್ ಮಾಡಿ ಆಟಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಪಾರ್ವತಿನೂ ಕೂಡ ಈ ಕಡೆ ಹೇಳ್ತಾ ಇರ್ತಾಳೆ ಭೈರಾದೇವಿಗೆ, ನೋಡು ನೀನೇ ಎತ್ತಿರ್ಬೋದು ಆದರೆ ಮಗನ ನೀನು ಎಲ್ಲೋ ಇಷ್ಟು ವರ್ಷ ಬಿಟ್ಟು ಬಂದಿದ್ದೆ, ಅದೇ ಇಷ್ಟು ವರ್ಷದಿಂದ ಅವನ ಸಾಕಿ ಸಲ್ಗಿ ಇದುವರೆಗೂ ಅವನ ಹತ್ರ ಒಂದೇ ಒಂದು ಮಾತು ಸುಳ್ಳು ಹೇಳಿಲ್ಲ ಗೊತ್ತಾ. ಇನ್ನು ಮುಂದೆ ಅವನೇನಾದ್ರೂ ಬರಲಿ, ಅವ್ನು ಯಾವ ಕೆಲಸದ ಮೇಲೆ ಹೋಗಿದ್ದಾನೆ ಆ ಕೆಲಸದಿಂದ ಬರಲಿ, ಅವಾಗ ಕುತ್ಕೊಂಡು ನಾನು ಅವನಿಗೆ ಹೇಳ್ತೀನಿ, ನೋಡಪ್ಪ ಭೈರಾದೇವಿ ನಿಮ್ಮಮ್ಮ, ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಕ್ಕೆ ಹೋಗಬೇಡ ಅಂತ ನಾನು ಕೂರಿಸ್ಕೊಂಡು ಹೇಳ್ತೀನಿ ಆಯಿತಾ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಆಯಿತಾ ಅಂತೇಳಿ ಈ ಕಡೆ ಪಾರ್ವತಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ. ಭೈರಾದೇವಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಭೈರಾದೇವಿಗೆ ಯಾಕೆ ಅವ್ನು ನನ್ನ ಮಗ ಆಗಿಲ್ವಾ, ಅವ್ನು ನನ್ನ ಮಾತು ಕೇಳ್ತಾನೆ ಅಂತ ಹೇಳಿ ಭೈರಾದೇವಿ ಹೇಳ್ತಿರ್ಬೇಕಾದ್ರೆ, ಹಾಗಿದ್ಮೇಲೆ ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಬೇಕಿತ್ತು, ಇರೋ ನಿಜ ಎಲ್ಲ ಹೇಳ್ಬೋದಿತ್ತಲ್ವ. ಅವನು ಇದುವರೆಗೂ ಯಾರ ಹತ್ರ ಅವ್ನು ಸುಳ್ಳು ಹೇಳಿಲ್ಲ, ಅದರಲ್ಲೂ ನಾನು ನನ್ನ ಹತ್ರ ಅಂತೂ ಅವ್ನು ಸುಳ್ಳು ಹೇಳಿಲ್ಲ. ಅವನು ನನ್ನ ಹತ್ರ ಈ ಥರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಯಾಕೆ ಗೊತ್ತಾ, ಅವನನ್ನು ನಾನು ಪ್ರೀತಿಯಿಂದ ಸಾಕಿ ಸಲ್ಗಿದ್ದೀನಿ, ಹಾಗಾಗಿ ಅವ್ನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಯಾಕೆ ನಿಮಗೆ ಸುಮ್ಮನೆ ಬೇಜಾರು ಮಾಡೋದು, ನಿಮಗೆ ನಿಮ್ಮ ಮುಂದೆ ನಿಮ್ಮ ಜೊತೆ ನಾನು ಇರ್ತೀನಿ, ಈ ಕಡೆ ಶಂಕರ ಜೊತೆ ನಾನು ಇರ್ತೀನಿ, ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಸೇತುವೆ ಆಗಿರ್ತೀನಿ, ನಿಮ್ಮೇನೇ ಇದ್ದರೂ ನಾನೇ ನಿಮ್ಮ ಹತ್ರ ಎಲ್ಲ ಮಾತಾಡಿ ಬಗೆಹರಿಸ್ತೀನಿ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಈ ಕಡೆ ಚಾಲೆಂಜ್ ಮಾಡಿ ಆಟಾಡ್ತಾ ಇರಬೇಕಾದ್ರೆ ಈ ಕಡೆ ಶಂಕರ ಇದನ್ನು ಸೋಲಕ್ಕೆ ಬಂದಿರ್ತಾನೆ. ಅದಕ್ಕೆ ನಿಮಗೆ ಈ ಕಡೆ ನೀವು ಸೋಲೇಬೇಕು, ನಾನು ಗೆಲ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೇ ಈ ಗೌರಿ ಇದ್ದವಳು, ನಿಮಗೆ ಹಾಡೋದಕ್ಕೆ ಬರೋದು ನಾನು ಹೇಳ್ಕೊಡ್ತೀನಿ ಹಾಗೆ ಆಡಿ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನ ಕೈ ಇಟ್ಕೊಂಡು ಅವಳೆಲ್ಲನೂ ಗೈಡ್ ಮಾಡ್ತಾ ಇರ್ತಾಳೆ. ಅಂದರೆ ಅವಳು ಹೇಳ್ಕೊಡ್ತಾ ಇರ್ತಾಳೆ, ಈ ಪಾನ್ ಇಟ್ಕೊಂಡು ಆ ಪಾನಿಗೆ ಟಚ್ ಮಾಡಿ ಹೊಡೀರಿ, ಆವಾಗ ಪಾನ್ ಈಸಿಯಾಗಿ ಕೆಳಗೆ ಬೀಳುತ್ತೆ, ಅವಾಗ ನಾವೇ ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೈ ಕೊಟ್ಟು ಹೇಳ್ಕೊಡ್ತಾ ಇರಬೇಕಾದ್ರೆ ಶಂಕರಂಗೆ ಒಂಥರ ಫೀಲ್ ಆಗ್ತಿರುತ್ತೆ. ಅದೇ ಟೈಮ್ಗೆ ಡಾಕ್ಟರ್ ಕೂಡ ಬರ್ತಾರೆ. ಅವ್ನ ಕೈ ಇಟ್ಕೊಂಡು ಆಟ ಹೇಳ್ಕೊಡ್ತಾ ಇರಬೇಕಾದ್ರೆ, ಡಾಕ್ಟರ್ ನೀವು ಇವಾಗ ಬಂದ್ರಾ ಅಂತ ಹೇಳಿ ಮಾತಾಡ್ಸೋಕ್ಕೆ ಹೋದಾಗ ಶಂಕರ ಈ ಕಡೆ ಗೌರಿ ಕೈ ಹಿಡ್ಕೊಂಡೇ ಇರ್ತಾನೆ. ಕೈ ಬಿಡೋದಕ್ಕೆ ರೆಡಿ ಇರಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಕೈ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಕೈ ಬಿಡಿಸ್ಕೊತಾಳೆ ಈ ಕಡೆ ಗೌರಿನೂ ಕೂಡ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಬನ್ನಿ ಆಯ್ತು ಡಾಕ್ಟ್ರೆ ಹೇಗಿದೆ ಚೆನ್ನಾಗಿದ್ದೀರಾ ಅಂತೇಳಿ ಈ ಕಡೆ ಗೌರಿ ಮಾತಾಡಿಸ್ತಾ ಇರಬೇಕಾದ್ರೆ, ಚೆನ್ನಾಗಿದ್ದೀನಿ, ಹತ್ರ ಪರ್ಸ್ನಲಾಗಿ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದೆ. ಸರಿ ಆಯಿತು ಇಲ್ಲಿ ಯಾಕೆ ಮೇಲೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅವ್ರು ಹೋದ್ರೆ ಇವಾಗ ನಾವಿಬ್ಬರು ಆರಾಮಾಗಿ ಕುತ್ಕೊಂಡು ಆಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ, ನನಗೆ ಆಡೋ ಇಂಟ್ರೆಸ್ಟ್ ನೀನೊಬ್ಬಳೇ ಆಡ್ಕೊ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನು ಕೂಡ ಅವರಿಂದನೇ ಹೊರಟೋಗ್ತಾನೆ, ಮೇಲ್ಗಡೆ ಹೋಗ್ತಾನೆ. ಅದೇ ಟೈಮ್ಗೆ ಈ ಕಡೆ ಗೌರಿ ಮಗಳು ಎಲ್ಲರೂ ಕೂತ್ಕೊಂಡು ಅವ್ರು ಮಾತಾಡ್ತಾ ಇರಬೇಕಾದ್ರೆ, ನಿನಗೇನೋ ಬರೀ ನಿದ್ದೆ ಮಾಡೋದೇ ಆಯಿತು ಕಣ, ಸ್ಕೂಲಲ್ಲೂ ನಿದ್ದೆ ಮಾಡ್ತೀಯ, ಮನೇಲೂ ನಿದ್ದೆ ಮಾಡ್ತೀಯ, ಇಲ್ಲೂ ನಿದ್ದೆ ಮಾಡ್ತೀಯ, ಏನು ನಿನಗೆ ಓದೋ ಇಂಟ್ರೆಸ್ಟ್ ಇಲ್ವಾ ಅಂತ ಹೇಳಿ ಬೈತಾ ಇರಬೇಕಾದ್ರೆ, ಅಯ್ಯೋ ಯಾಕೆ ಓದಬೇಕು, ಎಕ್ಸಾಮ್ ಬರೋ ಟೈಮಲ್ಲಿ ಓದ್ಕೊಂಡ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ನಿನಗೆ ಹೇಳ್ಕೊಡೋದು ನಾನಿದ್ದೀನಿ, ನಾನು ನಿನಗೆ ಹೇಳ್ಕೊಡ್ಲ ಬಾ ಹೇಳ್ಕೊಡ್ತೀನಿ ಅಂತ ಕರಿತಿರ್ಬೇಕಾದ್ರೆ, ಅಯ್ಯೋ ನನಗೆ ಇದೆಲ್ಲ ಬೇಡ, ಎಕ್ಸಾಮ್ ಟೈಮಲ್ಲಿ ನನಗೆ ಹೇಳ್ಕೊಡು ಸಾಕು ಅಂತ ಹೇಳಿ ಈ ಕಡೆ ಗುಂಡ ಕೂಡ ಹೇಳ್ತಾ ಇರ್ತಾರೆ. ಹೌದಾ ಸರಿ ಆಯಿತು, ಅದೇ ನಿಂಗೆ ಓದೋ ಇಂಟ್ರೆಸ್ಟ್ ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನನಗೆ ಓದೋ ಇಂಟ್ರೆಸ್ಟ್ ಏನಿಲ್ಲ, ಎಕ್ಸಾಮ್ ಟೈಮಲ್ಲಿ ಓದಿ ಪಾಸ್ ಆದರೆ ಸಾಕು ಬಿಡು ಅಂತ ಹೇಳಿ ಈ ಕಡೆ ಗುಂಡ ಕೂಡ ಹೇಳ್ತಿರ್ತಾರೆ. ಈಗ ನಿಮ್ಮ ಚಿಕ್ಕಪ್ಪ ನಮ್ಮ ಮನೇಲೇ ಇದ್ದಾರೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನಮ್ಮ ಚಿಕ್ಕಪ್ಪ ಬೇರೆ ಊರಲ್ಲಿದ್ದಾರೆ, ಇಲ್ಲಿ ಯಾಕೆ ನಿಮ್ಮ ಜೊತೆ ನಿಮ್ಮ ಮನೆಗೆ ಬಂದರು ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಡಾಕ್ಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಏನೋ ಪರ್ಸ್ನಲ್ ಆಗಿ ಏನೋ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹಿಂಬಾಲಿಸ್ಕೊಂಡು ಹೋಗಿದ್ದು ಶಂಕರನು ಕೂಡ ಬರ್ತಾರೆ. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿ ಡಾಕ್ಟರ್ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನಾನು ಈ ಮನೆಗೆ ಪರ್ಸ್ನಲಿ ಬಾಡಿಗಾರ್ಡ್, ನಾನು ನಿಮ್ಮಲ್ಲಿ ಚೆಕಿಂಗ್ ಮಾಡಿ ನಾನು ನಿಮ್ಮನ್ನ ಒಳಗೆ ಬಿಡಬೇಕು, ನಿಮ್ಮನ್ನ ಹಾಗೆ ಬಿಡೋದಕ್ಕಾಗಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ವಾಟ್ ಇಸ್ ದಿಸ್ ಗೌರಿ ಅಂತ ಹೇಳಿ ಹೇಳ್ತಿರ್ತಾರೆ. ಡಾಕ್ಟರ್ ಕೂಡ ಅಪ್ಪಾಜಿ ಅಂತ ಹೇಳಿ ಕರೆದಾಗ ಏನಾಯಿತು ಅಂತ ಹೇಳಿ ಗೌರಿ ಕೇಳಿದಾಗ, ಹಾಗೆ ನೀವು ಪರ್ಸ್ನಲ್ ಬಾಡಿಗಾರ್ಡ್ ಅಂತ ಹೇಳ್ಬಿಟ್ಟು ಬಂದವ್ರನ್ನೆಲ್ಲ ಚೆಕ್ ಮಾಡಬೇಕು ಅಂತ ಹೇಳ್ತಾರಲ್ಲ ಇವರು ಅಂತ ಹೇಳ್ತಿರ್ಬೇಕಾದ್ರೆ, ಹೋಗಲಿ ಬಿಡು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಬಿಡು ಅಂತ ಹೇಳ್ತಿರ್ತಾನೆ ಡಾಕ್ಟರ್ ಕೂಡ. ಚೆಕ್ ಮಾಡಿ ಪರವಾಗಿಲ್ಲ, ನನ್ನ ಚೆಕ್ ಮಾಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಂಕರನ್ ಕೂಡ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ನಿಂತ್ಕೊತಾನೆ. ಸ್ಟಾಪ್ ದಿಸ್, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ನನಗೆ ಮೀಟ್ ಮಾಡೋಕ್ಕೆ ಬಂದವ್ರನ್ನ ಯಾರು ನೀನು ಗೈಡ್ ಮಾಡೋಂಗಿಲ್ಲ ಆ್ಯಂಡ್ ಅವ್ರನ್ನ ಯಾರು ಟಚ್ ಮಾಡೋಂಗಿಲ್ಲ ಆಯಿತಾ ಅಂತೇಳಿ ಈ ಕಡೆ ಗೌರಿ ತುಂಬ ಬೈತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದು ಶಂಕರಂಗೆ ಏನು ಹೇಳ್ಬೇಕಂತ ಗೊತ್ತಾಗದೆ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಅವನು ಕೂಡ ಹೊರಟೋದಾಗ ಈ ಕಡೆ ಅವರ ಅಪ್ಪ ಇದ್ದವರು, ಅಯ್ಯೋ ಈ ಕಡೆ ಗೌರಿ ಬೈದಿದ್ದಕ್ಕೆ ಇವನೇನಾದರೂ ಬೇಜಾರು ಮಾಡ್ಕೊಂಡು ಹೊರಟೋದ್ನ ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಪರವಾಗಿಲ್ಲ ಅವನಿಗೆ ಸಮಾಧಾನ ಮಾಡಿದ್ರೆ ಆಯಿತು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗುಂಡನೂ ಕೂಡ ಕೇಳ್ತಿರ್ತಾರೆ, ನಮ್ಮ ಚಿಕ್ಕಪ್ಪ ನಿಮ್ಮ ಮನೇಲಿದ್ದಾರೆ ಯಾಕೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅವರು ನನಗೆ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದಾರೆ, ಅವ್ನು ಪರ್ಸ್ನಲ್ ಗೈಡಿಂಗ್ ಆಗಿದ್ದಾರೆ ಅಂತ ಹೇಳಿ ಈ ಕಡೆ ಅವಳು ಕೂಡ ಹೇಳ್ತಿರ್ತಾಳೆ. ಅಲ್ಲ ಅವರು ನಮ್ಮ ಎಲ್ಲೋ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂದರು, ಅವ್ರಿಗೆ ನಿಮ್ಮ ಮನೇಲಿದ್ದಾರೆ ಏನು ವಿಷಯ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅವನನ್ನು ಕೂಡ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ರು ನಮ್ಮ ಮನೇಲೇ ಇದ್ದಾರೆ ಅಷ್ಟೇ ನನಗೆ
ಗೊತ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶಂಕರನು ಕೂಡ ಬರ್ತಾರೆ. ಏನಾರ ಮಾತಾಡ್ತಿದ್ದೀರಾ ನೀವಿಬ್ಬರು ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ನೀನು ಯಾಕೆ ಇವ್ರ ಮನೇಲಿ ಇದೆಯಾ ಅಂತ ಹೇಳಿ ಈ ಕಡೆ ಗುಂಡ ಕೇಳ್ತಿರ್ತಾರೆ. ಯಾರು ಹೇಳಿದ್ ನಿನಗೆ ಅಂತ ಕೇಳಿದಾಗ ಇವಳು ಹೇಳಿದ್ಲು ಅಂತ ಹೇಳ್ತಾರೆ. ನಾನೇ ಹೇಳಿದೆ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ಹಾಗೇನಿಲ್ಲ, ಸ್ವಲ್ಪ ಕೆಲಸದ ಮೇಲಿಂದ ನಾನು ಅವ್ರ ಮನೇಲಿ ಇದ್ದೀನಿ ಅಷ್ಟೇ, ನೀನು ಮನೇಲಿ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ ಪ್ಲೀಸ್ ಕಣೋ ಅಂತ ಹೇಳಿ ಈ ಕಡೆ ಶಂಕರ ಕೂಡ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಅಯ್ಯೋ ಬಿಡು, ನಾನು ಇದ್ರ ಬಗ್ಗೆ ಎಲ್ಲ ಹೇಳಲ್ಲ, ನಾನು ನಿನ್ನ ಕಡೆ ಯಾವಾಗಲೂ ನಾನು ಯಾಕೆ ನಿನ್ನ ಮನೆಯವ್ರಿಗೆಲ್ಲ ನೀನು ವಿಷಯ ಹೇಳು ಅಂತ ಹೇಳ್ಬಿಟ್ಟು ಗುಂಡ ಕೂಡ ಹೇಳ್ತಾ ಇರ್ತಾನೆ. ಆದರೂ ಕೂಡ ನೀನು ಯಾಕೆ ಮನೆಯವ್ರಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಅಲ್ಲಿದೆಯಾ, ನಿಜ ಹೇಳ್ಬಿಟ್ಟು ಇರ್ಬೋದಿತ್ತಲ್ವ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ಸ್ವಲ್ಪ ಕೆಲಸದ ಮೇಲೆ ಬಂದೆ, ಅದು ಬೇಗ ಮುಗ್ದೋಗುತ್ತೆ, ಅದು ಮುಗಿದ ತಕ್ಷಣ ನಾನು ಬಂದುಬಿಡ್ತೀನಿ ಮನೆಗೆ ಅಂತೇಳಿ ಈ ಕಡೆ ಶಂಕರ ಕೂಡ ಸಮಾಧಾನ ಮಾಡಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಬಾ ಮನೆಗೆ ಹೋಗೋಣ ಅಂತೇಳಿ ಕರಿತಾ ಇರ್ತಾರೆ. ಮನೆಗೆ ಗುಂಡ ಇವಾಗ ನೋಡು ನಾನು ಇವ್ರನ್ನ ಬಿಟ್ಬಿಟ್ಟು ಮನೆಗೆ ಹೋಗೋಣ ನಾವಿಬ್ಬರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವಳು ಕೂಡ ಕೇಳ್ತಾಳೆ, ಯಾಕೆ ನೀನು ಅವ್ರ ಮನೆಗೆ ಹೋಗ್ಬೇಕು ಅಂತ ಕೇಳಿದಾಗ, ಏನಿಲ್ಲ ನಮ್ಮ ಅವ್ವ ಸ್ವಲ್ಪ ಕರೆಯೋಕ್ಕೆ ಮಾತಾಡಬೇಕು ಅಂತ ಕರೆದಿದ್ದಾಳೆ, ಅದನ್ನು ಮುಗಿಸ್ಕೊಂಡು ನಾನು ಆದಷ್ಟು ಬೇಗ ಮತ್ತೆ ನಿಮ್ಮ ಮನೆಗೆ ಬರ್ತೀನಿ ಆಯಿತಾ, ಇವಾಗ ಅವಳನ್ನ ಬಿಟ್ಬಿಟ್ಟು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಗುಂಡ ನೀನು ಇಲ್ಲೇ ಇರು, ನೀನು ಒಳಗೆ ಬರಬೇಡ, ನೀನು ಒಳಗೆ ಬಂದರೆ ದೊಡ್ಡ ಅನಾಹುತನೇ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅವ್ನು ಯಾಕೆ ಬರಬಾರ್ದು, ಅವನು ಮನೆಗೆ ಒಳಗೆ ಬರಲಿ ಅಂತ ಅವಳು ಕೂಡ ಹೇಳ್ತಿರ್ತಾರೆ. ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತನೋ ಅಷ್ಟರಲ್ಲಿ ಅವರಿಬ್ಬರು ಕೂಡ ಶಂಕರನ ಯಾಮಾರಿಸಿ ಅವರಿಬ್ಬರು ಒಳಗೆ ಹೊರಟೋಗ್ತಾರೆ. ಈಗ ಕಾಫಿ ಕುಡ್ಕೊಂಡು ನಿಂತಿರಬೇಕಾದ್ರೆ ಗೌರಿನೂ ಕೂಡ ಇಬ್ಬರು ಮಕ್ಕಳು ಓಡೋಗ್ತಾರೆ ಅನ್ನೋ ನೋಡ್ಬಿಟ್ಟು ಅವ್ರನ್ನ ತಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಶಂಕರ ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಇರೋದು ನೋಡ್ದೇನೆ ಅವಳಿಗೆ ಡ್ಯಾಶ್ ಹೊಡೆದು ಕಾಫಿ ಕುಡ್ತಿದ್ದೀರನ್ನೆಲ್ಲ ಚೆಲ್ಬಿಡ್ತಾಳೆ. ಅಲ್ಲರಿ ನಿಮಗೆ ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡ್ಬಂದಿರ, ಕಾಮನ್ ಸೆನ್ಸ್ ಇಲ್ವಾ, ನಿಂತಿದ್ದೀನಿ ತಾನೆ ಗುಳಿ ನುಕ್ಕೊಂಡು ಹೋಗ್ತಿದ್ದೀರ ಗೊತ್ತಾಗಲ್ವ ನಿಮಗೆ ಅಂತ ಗೌರಿ ಕೂಡ ಬೈತಾ ಇರ್ತಾಳೆ. ಗೌರಿ ಬೈಯೋದನ್ನ ನೋಡ್ಬಿಟ್ಟು ಈ ಕಡೆ ಶಂಕರಂಗೆ ಏನು ಹೇಳ್ಬೇಕಂತ ಗೊತ್ತಾಗುತ್ತೆ. ಹಲೋ ಎಕ್ಸ್ಕ್ಯೂಸ್ ಮೀ, ಯಾರು ನೀವು ಅವ್ರಿಗೆ ಬೈಯೋದು ಅಂತ ಹೇಳ್ಬಿಟ್ಟು ಗುಡ್ಡನೂ ಕೂಡ ಕೈ ಮಾಡಿ ತೋರಿಸ್ತಾ ಇರ್ತಾನೆ. ಸುಮ್ಮನೆ ಇರಲ್ಲ ಏನಕ್ಕೂ ಮಾತಾಡಬೇಡ ಅಂತೇಳಿ ಈ ಕಡೆ ಶಂಕರನು ಕೂಡ ಹೇಳ್ತಿದ್ರು ಕಿವಿಗೂ ಹಾಕ್ಕೊಳ್ತಾನೆ ಈ ಕಡೆ ಗೌರಿಗೆ ತುಂಬ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಗೌರಿನೂ ಏನು ಮಾತಾಡಿ ಸುಮ್ಮನೆ ಇದ್ದಾಗ ತಗೋ ಚಾಕ್ಲೇಟು ಅಂತ ಹೇಳಿ ಕೊಡ್ತಾ ಇರಬೇಕಾದ್ರೆ, ನಂಗೆ ಚಾಕ್ಲೇಟ್ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಚಾಕ್ಲೇಟ್ ಬೇಡವಾ, ಏನು ಬೇಕು ಅಂತಾಗ ನನಗೆ ತಲೆ ಮಾಂಸ, ಬೋಟಿ ಗೊಜ್ಜು, ಚಿಕನು ಮಟನ್ ಎಲ್ಲ ಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಅಪ್ಪನ ಬುದ್ಧಿ ಎಲ್ಲೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಮನೆಗೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ಈ ಕಡೆ ಭೈರದೇವಿಗೆ ಎಲ್ಲೋಗಿದೆ ಇಷ್ಟು ದಿನ ನೀನು, ಯಾಕೆ ನನ್ನ ಫೋನ್ ಎತ್ತುತ್ತಿಲ್ಲ ಯಾಕೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಆಗಲ್ಲವ ಕೆಲಸದ ಮೇಲೆ ಆಚೆ ಹೋಗಿದೆ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಏನು ಕೆಲಸ ನಿಂಗೆ, ಹಾಸನಲ್ಲಿ ಕೆಲಸ ಆಯಿತಾ ಬೇರೆ ಎಲ್ಲಾದರೂ ಕೆಲಸ ಆಯಿತಾ ನಿನಗೆ ಅಂತೇಳಿ ಭೈರದೇವಿ ಕ್ವಶನ್ ಮಾಡಿ ಕೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.